ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎದ್ದೆ. ಅಷ್ಟರಲ್ಲಿ ನನ್ನ ತಂಗಿ 6 ಗಂಟೆಗೆ ಮನೆ ಬಿಟ್ಟಿದ್ದಾಳೆ. ಕಾಲೇಜಿಗೆ ಹೋಗಿದ್ದಾಳೆ ಅವಳು. ಆ್ಯಕ್ಚುಲಿ ಅವಳು ಕಾಲೇಜ್ ಇರೋದು 10 ಗಂಟೆಗೆ, ಬಟ್ 6 ಗಂಟೆಗೆ ಮನೆ ಬಿಟ್ಟಿದ್ದಾಳೆ. ಅಲ್ಲಿ ಹೋಗಿ ಏನು ದಬ್ಬಾಕ್ತಾಳೋ ಗೊತ್ತಿಲ್ಲ. ಮೇ ಬಿ ಕಾಲೇಜ್ ಗೇಟ್ ಇವಳೇ ಓಪನ್ ಮಾಡ್ತಾಳೆ ಅನ್ನಿಸ್ತದ, ಅದಕ್ಕೆ ಅಷ್ಟು ಜಲ್ದಿ ಹೋಗ್ಯಾಳಕ್ಕಿ. ಆ್ಯಂಡ್ ಇವಾಗ ಜಸ್ಟ್ ಚಹಾ ಕುಡ್ದೆ. ಮನೆ ಭಾಳ ಧೂಳಾಗ್ಬಿಟ್ಟದ. 2 ದಿನ ಬಿಟ್ರೆ ನಮ್ಮೂರು ಯಲಗೂರು ಜಾತ್ರೆ ಅದ, ಅದಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕಂಥೇಳಿ ನಿಂತೀನಿ. ಎಷ್ಟರ ಮಟ್ಟಿಗೆ ಸ್ವಚ್ಛ ಮಾಡ್ತೀನಿ ಗೊತ್ತಿಲ್ಲ. ನನ್ನ ತಂಗಿ ಇದ್ರೆ ಭಾಳ ನನಗೆ ಹೆಲ್ಪ್ ಆಗ್ತಿತ್ತು. ಆಕೆ ಮಗಳು ಎಲ್ಲ ಮುಂದಿನ ಯೋಚನೆ ಮಾಡಿ 6 ಗಂಟೆಗೆ ಕಾಲೇಜ್ ಅಂತೇಳಿ ಓಡಿಬಿಟ್ಟಾಳ. ಆ ಕಾಲೇಜ್ನಾಗ ಕ್ಲಾಸ್ ನಡೀತಾವ ಇಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಕ್ಲಾಸಸ್ ಎಕ್ಸ್ಟ್ರಾ ಕ್ಲಾಸಸ್ ಅಂತ ಹೋಗ್ಬಿಟ್ಟಾಳ. ಒಬ್ಬಾಕಿನ ಇದನ್ನು ಎಷ್ಟು ಮಟ್ಟಿಗೆ ಮಾಡ್ತೀನೋ ಗೊತ್ತಿಲ್ಲ. ಅಮ್ಮನೂ ನನ್ನ ಜೋಡಿ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಹೊರಗಿಂದೆಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟಿನಿ. ಈಗ ಒಂದೊಂದೇ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಡ್ಲಿಗತ್ತೀನಿ. ಅಂದ್ರೆ ಮನೆ ಮಾತ್ರ ಭಾಳ ಧೂಳಾಗ್ಯದ. ನೋಡ್ಬೇಕು ಎಷ್ಟರ ಮಟ್ಟಿಗೆ ಮಾಡ್ತೀನಿ ಅಂಥೇಳಿ. ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ ನೋಡಿದ್ರೆ 1-1:30 ಆಗಿದೆ. ಇವಾಗ ಆಯ್ತು ನನ್ನ ಸ್ನಾನ. ಬಟ್ ನನ್ನ ತಂಗಿ ಇದ್ದಿದ್ರೆ ಬೇಗ ಆಗಿಬಿಡ್ತಿತ್ತೇನೋ ಕ್ಲೀನಿಂಗ್ ಮಾಡೋದು. ಅವಳೊಂದು ಕೆಲಸ ನಾನೊಂದು ಕೆಲಸ ಮಾಡಿದ್ರೆ ಬೇಗ ಕ್ಲೀನಿಂಗ್ ಆಗ್ತಿತ್ತು. ಆದರೆ ಏನು ಮಾಡೋದು, ಒಬ್ಬಳೇ ಮಾಡ್ತೀನಿ ಅಂತ ಎಲ್ಲ ತೆಗೆದುಕೊಂಡು ಕೂತಿದ್ದೀನಿ. ಇನ್ನು ತೆಗೆದ್ಮೇಲೆ ಹೆಂಗೆ ಅದನ್ನು ಬಿಡೋಕ್ಕಾಗತ್ತೆ? ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಸೊ ಫೈನಲಾಗಿ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ನಂದು ಸ್ನಾನ ಆಯಿತು. ಇವತ್ತು ಮನೇಲಿ ಏಕಾದಶಿ ಬೇರೆ ಇದೆ. ನೋಡ್ಬೇಕು ಏನು ಮಾಡ್ತಾರೆ ನಮ್ಮ ಮನೇಲಿ ಏಕಾದಶಿ ಅಂತ. ಈಗ ಸ್ನಾನ ಮಾಡಿ ಸ್ವಲ್ಪ ರೆಡಿಯಾಗಿ ಗುಡಿಗೆ ಹೋಗಿ ಬರ್ಬೇಕು. ಇವಾಗ ಮತ್ತೆ 1 ಗಂಟೆಗೆ ಗುಡಿಗೆ ಹೋಗ್ತಿದ್ದೀನಿ ನಾನು. ಅಂದರೂ ಯಾರಾದರೂ ಜೊತೆಗಿದ್ರೆ ಆರಾಮಾಗಿ ಕೆಲಸ ಮಾಡಿಬಿಡ್ಬೋದು ಮನೆಯದು. ಒಬ್ಬೊಬ್ಬರೇ ಮಾಡ್ತೀನಿ ಅಂತ ಫುಲ್ಲು ಬೆಳಗ್ಗೆ ಜೋಶಿಂದ ಒಪ್ಕೊಂಡೆ. ಆಮೇಲೆ ನೋಡ್ತೀನಿ ಆಗ್ತಾನೇ ಇಲ್ಲ. ಮಧ್ಯದಲ್ಲಿ ಹಾಲು ಕುಡ್ದೆ, ಚಹಾ ಕುಡ್ದೆ, ಹೀಗೆ ಆಗ್ತಿದೆ. ಬಟ್ ಕೆಲಸ ಮಾತ್ರ ಮುಗೀತಿಲ್ಲ. ಅದ್ರ ಮಧ್ಯದಲ್ಲಿ ಫೋನ್ ನೋಡು, ಆಮೇಲೆ ಕಸ ಗುಡಿಸು, ಆಮೇಲೆ ನೆಲ ಒರೆಸು, ಹೀಗೆ ಆಗ್ತಿದೆ. ನನ್ನ ತಂಗಿ ಬೇರೆ ಬೆಳಗ್ಗೆ 6 ಗಂಟೆಗೇ ಕಾಲೇಜ್ಗೆ ಹೋಗ್ತಿದ್ದಾಳೆ. ಅವಳಿದ್ದಿದ್ರೆ ಬೇಗ ಮುಗೀತಿತ್ತು, ಹೆಲ್ಪ್ ಮಾಡ್ತಿದ್ಲು. ಎಲ್ಲ ಒಬ್ಬಳೇ ಮಾಡಬೇಕಲ್ಲ, ತುಂಬ ಕಷ್ಟ. ಇವಾಗ ರೆಡಿ ಆಗಿದ್ದೀನಿ. ಗುಡಿಗೆ ಹೋಗಿ ಬಂದಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಗುಡಿಗೆ ಹೋಗಿ ಬಂದೆ. ಏಕಾದಶಿ ಅಲ್ಲ ಇವತ್ತು. ಮನೇಲಿ ಸಾಬುದಾನಿ, ಆಮೇಲೆ ಏನಿದು ಶೇಂಗಾ ಉಂಡೆ ಮಾಡ್ತಾರಮ್ಮ. ಅದಕ್ಕೆ ಅವ್ರಿಗೆ ಶೇಂಗಾ ಹುರಿದ್ಕೊಡ್ಬೇಕಿತ್ತು. ಶೇಂಗಾ ಹುರಿದ್ಕೊಡ್ಲಿಕ್ಕತ್ತೀನಿ. ನಾವಿವಾಗ ನನ್ನ ತಂಗಿಗೆ ಸಾಬುದಾನಿ ಬರೋಂಗಿಲ್ಲ, ನಾವು ಉಪ್ಪಿಟ್ಟು ಮಾಡ್ಕೊತೀವಿ ಇಬ್ಬರು. ಬಟ್ ನಾವು ಒಬ್ಬಕ್ಕನ್ನ ಮಾಡ್ಕೊತೀನಿ. ಆಕೆ ಸಾಯಂಕಾಲ ಬರ್ತಾಳೆ ಕಾಲೇಜಿಂದ. ಇವಾಗ ಅಮ್ಮ ಶೇಂಗಾ ಹುರಿದ್ಕೊಟ್ಟರ ಕೆಲಸ ಮುಗೀತು. ಮುಂದಿನ ಸಾಬುದಾನಿ ಉಂಡೆ ಅವರೇ ಮಾಡ್ಕೋತಾರೆ. ಇದೊಂದು ಕೆಲಸದ ಈಗ ಶೇಂಗಾ ಹುರಿದ್ಕೊಡೋದು. ಶೇಂಗಾ ಹುರಿದ್ಕೊಡ್ಲಿಕ್ಕತ್ತೀನಿ ಈಗ ಅಮ್ಮ. ಶೇಂಗಾ ಎಲ್ಲ ಹುರಿದು ಹಾಕ್ಕೊಂಡಿದ್ದೀವಿ, ಇಲ್ಲ ಆಗಲಿ ಅಂತ ಬಿಟ್ಟಿದ್ದೀನಿ. ನಮ್ಮಮ್ಮ ರವೆ ಹುರಿದು ಕೊಟ್ಟರು, ನನಗೆ ಉಪ್ಪಿಟ್ಟು ಮಾಡು ಅಂತಂದರು. ನಾನೇ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಿದ್ದೀನಿ. ಫೈನಲಿ ಉಪ್ಪಿಟ್ಟು ಆಗಿದೆ. ಒಂದು 10 ನಿಮಿಷ ಮುಚ್ಚಿಡ್ತೀನಿ, ಬಂದ್ ಮಾಡ್ತೀನಿ. ಇವಾಗ ಫರಾಳಿ ಮಾಡಬೇಕು. ಉಪ್ಪಿಟ್ಟು, ಶೇಂಗಾ ಉಂಡೆ. ನನ್ನ ತಂಗಿ ಕಾಲೇಜ್ ಮುಗಿಸಿ ಮನೆಗೆ ಬಂದ್ಲು. ಒಳಗಡೆ ಬಂದ್ಲು. ಏನು ಪ್ರಿಯಾ, ಕಾಲೇಜ್ ಹೆಂಗಿತ್ತು ಕಾಲೇಜ್? ಅಯ್ಯೋ ಏನ್ ಕೇಳ್ತೀಯ? ಏನು ತಿಂದಿ? ಏನು ತಿಂದಿಲ್ಲ. ವೆರಿ ಗುಡ್. ಹೋಗಿ ಉಪ್ಪಿಟ್ಟು ಮಾಡಿ ತಿನ್ ಬಾ ಹೋಗಿ. ಅಯ್ಯೋ
ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅವಳು ಉಪ್ಪಿಟ್ಟು ಬಂದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅವಳು ಅವತಾರ ಹೆಂಗಾಗಿದೆ. ಸಾಯಂಕಾಲ 6 ಗಂಟೆ ಆಗ್ಯದ. ಚಹಾ ಕುಡಿಲಿಕತ್ತೀವಿ. ನೀವು ಕೇಳ್ಬೋದ ಈಗ ಯಾಕೆ ಮಾತಾಡ್ಲಿಕ್ಕತ್ತಿಲ್ಲ ಅಂತ. ಯಾಕಂದ್ರೆ ಆಕಿನ ಗಂಟ್ಲು ನೋವು ಆಗ್ಯದ, ಮಾತಾಡ್ಲಿಕ್ಕೆ ಬರವಲ್ತಕ್ಕೆ ಕರೆಕ್ಟಾಗಿ. ಕರೆಕ್ಟಾಗಿ ಅದಕ್ಕೆ ಮಾತಾಡಲಿಕ್ಕೆ ಬರವಲ್ತು. ಫಸ್ಟ್ ಆಫ್ ಆಲ್ ಇನ್ನೊಂದು 2 ದಿನ ಗಂಟ್ಲು ಸರಿ ಹೋದ್ಮೇಲೆ ಆಕಿ ಮಾತಾಡ್ತಾಳೆ. ಈಗ ಸದ್ಯಕ್ಕಂತೂ ಚಹಾ ಕುಡಿಲಿಕತ್ತೀವಿ. ಚಹಾ ಕುಡಿದ್ಮೇಲೆ ಒಂದು ಸ್ವಲ್ಪ ವರ್ಕ್ ಅದ, ಮಾಡ್ಕೋಬೇಕಿಬ್ರು. ಮತ್ತು ನೆಕ್ಸ್ಟ್ ಈ ಟೀ ಕುಡಿದ್ಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅವಾಗಲೇ ಟೀ ಕುಡಿದ್ಬಿಟ್ಟು ಹೊರಗಡೆ ಹೋದ್ವಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಕ್ಕಂತ. ಹಾಗೆ ಸ್ವಲ್ಪ ಕೆಲಸನೂ ಇತ್ತು, ಮುಗಿಸ್ಕೊಂಡು ಬರೋ ಅಷ್ಟೊಂದು ಲೇಟಾಗಿ ಸುಸ್ತಾಗ್ಬಿಟ್ಟಿತ್ತು. ಬಂದ ತಕ್ಷಣ ಫರಾಳ ಮಾಡಿದ್ವಿ. ಅಮ್ಮ ಅವಲಕ್ಕಿ ಮಾಡಿದ್ರು, ತಿಂದ್ಬಿಟ್ಟು ಮೇಲೆ 1-2 ರೌಂಡ್ ವಾಕ್ ಮಾಡೋಣ ಅಂತ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಫುಲ್ ಡೇ ರುಟೀನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.